ಮೊದ್ಲೇ ಓಡೋದ್ಲಲ್ಲ. ಎಲ್ಲಿ ಮಾರ್ಯ ನೀನ ಓಡೋದ್ಲಲ್ಲ ಈಗ ಮೊದ್ಲೇ ಓಡೋದ್ಲ. ಒಂದ್ ಲೆಕ್ಕದಿಲ್ಲ. ಒಂದ್ ಲೆಕ್ಕ ಒಳ್ಳೇದು, ಯಾಕಂದ್ರೆ ಮದುವೆ ಆದ್ಮೇಲೆ ಓಡೋದ್ರ ಅಗ್ಲಿ ಆಗ್ತಿತ್ತಲ್ಲ, ಖರ್ಚು ಉಳಿತಲ್ಲ. ಮೊಳ್ಳ ಎಂತ ಮಾತಾಡ್ತೀಯ? ಹೆಣ್ಣು ಮಕ್ಕಳು ಸ್ವಭಾವ ಗೊತ್ತಿಲ್ವ ನಿನ್ಗೆ? ಇಲ್ಲಪ್ಪ. ಒಂದು ಹುಡುಗನ ತೋರ್ಸಿದ ಮೇಲೆ ಅವ್ರು ಒಮ್ಮೆ ಹೀಗೆ ನಾಚಿದ್ರ ತಲೆ ತಗ್ಗಿಸಿ ನಾಚ್ಕೊಂಡು ಒಳಗ್ ಹೋದ್ರು ಅಂದ್ರೆ ಓಡೋಗಿದ್ದಲ್ಲ ಅದು, ನಾಚ್ಕೊಂಡು ಒಳಗ್ ಹೋಗಿದ್ದು. ಯಾಕೆ? ಹುಡುಗ ತನಗ ಆದಿತ್ತು ಎನ್ನುವ ಹಾಗೆ. ಮಾತಿಲ್ವೇ? ಇಲ್ಲಪ್ಪ, ಎಲ್ಲಿ ತಾಳ್ಮದ್ಲಿ ಆಗ್ತದೆ ಕತ್ತಿ ಮೇಲೆ ಹಾಗಲ್ಲ ಸ್ವಾಮಿ, ಮತ್ತೆ ಎಲ್ಲರೂ ಹೇಳಿದ್ರಲ್ಲ ಸಮ್ಮತಿ ಲಕ್ಷಣ ಕೊಡಿ. ಎಲ್ಲಿತ್ತು ಅಂತ ಹೇಳ್ರಲ್ಲ, ನೀನೇ ನನ್ ಕೊಟ್ಟೋಗು. ಎಂತದ್ದು ಕೊಡಿ ಅಂದ್ರೆ ಮಾತು, ಆ ಮಾತು ವಿಷಯ ಉಪ್ಪಿಗೆ ಉಂಟು ಎನ್ನುವುದೇ ಅರ್ಥ. ಅದು ಒಂದು ಏನು ನೋಡಿ, ಯಾವುದೇ ಕಾರಣಕ್ಕೂ ವಿಳಂಬ ಆಗ್ಲಿಕ್ಕಿಲ್ಲ. ಶೀಘ್ರ ಅತಿ ಶೀಘ್ರವಾಗಿ ಅಪ್ಪೆ ಬರೆದದ್ದೇ ಹಾಗೆ ಅಲ್ವಾ? ಆದಷ್ಟು ಬೇಗ. ಹೌದು, ಆದಷ್ಟು ಬೇಗ ಆಗ್ಬೇಕು. ಹಾಗಾಗಿ ಎಲ್ಲ ವ್ಯವಸ್ಥೆ ನಿಮ್ದೆ. ನನ್ನ ಹತ್ರ ಏನು ಕೇಳಲಿಕ್ಕಿಲ್ಲ. ಕೊನೆಯಲ್ಲಿ ಎಲ್ಲದನ್ನು ತಲೆ ಮೇಲೆ ಕೊಡ್ತೇನೆ. ಯಾರಿಗೆ? ಈ ಬೋಳ್ ಮಂಡಿ ಮೇಲ ಮತ್ತೆ ಅಂದ್ರೆ ಎಲ್ಲ ಕಾರ್ಯಕ್ರಮ ಎಲ್ಲ ಲೆಕ್ಕಾಚಾರ ಆಮೇಲೆ ಅಂತ ಆದಷ್ಟು ಬೇಗ ವ್ಯವಸ್ಥೆ. ಹೌದಾ? ಶೃಂಗರಿಸಿದ ಜೋಡಿ ಇದೆ ಯಾವ್ದು? ಎಲ್ಲಿ ತಗೊಂಡ್ರಿ? ಕರ್ಕೊಂಡ್ ಬಂದ ನೀವೇ ಅಲ್ವಾ? ಅಲ್ಲ ನಿಮ್ ತಂದೆ ಇದ್ಯಾವ್ದು? ಎಲ್ಲಿಗೆ ಬಂದಿದೆ? ಯಾಕೆ ಇದು ತಂಗಿ ಅಲ್ಲ, ಇದು ನಿಮ್ಗೂ ಗೊತ್ತಿಲ್ಲ. ಯಾರು ಗೊತ್ತಾಗ್ಲಿಲ್ಲ ನಂಗೆ. ನಾನೆಲ್ಲ ನಮ್ಮನೆಯವಳೆ. ಅಲ್ಲ ಪುಣ್ಯಾತ್ಮ, ನಂಗೆ ವಿಚಾರನೆ ಗೊತ್ತಿಲ್ಲ. ಇಲ್ಲಿ ಮನೆಯಲ್ಲಿ ನಿಮ್ಮಲ್ಲೇ ಏನೇ ಕಾರ್ಯಕ್ರಮ ಆದ್ರೂ ನನಗೆ ಕರೆಯುವುದಲ್ವ? ಹೌದು, ನೀವು ಕುಲಪುರೋಹಿತ್ರಲ್ಲ. ಮತ್ತೆ ಇದು ಯಾವಾಗ ನೀನು ಹೇಳ್ದ ಕೇಳಿದ ಮದುವೆ ಆಗಿ? ಎಲ್ಲಿ? ಯಾರು ಹೇಳಿದ್ದು ನನಗೆ ಮದ್ವೆ ಆಗಿದೆ? ಓಡಿಸ್ಕೊ ಬನ್ನಿ ಅಂತ. ಪುರೋಹಿತ್ರೆ, ನಮ್ಮ ಮನೆಯವಳು ಅನ್ನುವುದರ ಅರ್ಥ ಏನು ಅಂದ್ರೆ ನನ್ನ ತಂಗಿಯ ಕೇಶ ಶೃಂಗಾರ ಮಾಡುವುದು. ಮತ್ತೆ ನಿನ್ ಪಕ್ಕ ನಮ್ಮನೆಯಲ್ಲೇ ಇರು, ನಮ್ಮನೆಯವಳು ಅಂತ. ನಿಮ್ ಮನೆಗೆ ಇದ್ರ ಅಡ್ಡಿಲ್ಲ, ನಿನ್ ಪಕ್ಕದಾಗ ಇದ್ರ ಆಗ್ಲಿ. ಅವ್ರು ನಮ್ಮ ಯಜಮಾನ್ರು. ಹೌದು, ಮನೆ ಯಜಮಾನ. ಹಾಗೆ ಅವಳೆಲ್ಲ ಕಕ್ಕ ಮನೆ ಬಂದಿ ಶೃಂಗರಿಸಿದರ ಬಲೆಯ ಒಳೆದು ಮಂಗಳಾಗಿಯ ತಡ ಮಾಡ್ಲಿಕ್ಕಿಲ್ಲ, ಆದಷ್ಟು ಬೇಗ ಆಗ್ಬೇಕಲ್ಲ. 2 ಹಾರ. ಇಲ್ಲಿ ಎಂತ ಹುಚ್ಚರು ಸಂತಿಯ ಮದುವೆ ಸಮಾರಂಭ ಎಂತ? ನಾನು ಎಂತ ಹೇಳುದು ನೀನ್ ಮಾಡ್ತೇನೆ ಅಂತ ಹಾರೋದು. ನೀ ಎಂತ ಹಾರದ? ನೀವು ಹಾರಲ್ಲ, ಹಾರದ ಈಗ ಈಗ ಹೇಳ್ತೀರಿ ನೀವು. ಇವನ್ 4 ವರ್ಷದ ಮೊದ್ಲಾಗಿದ್ರು ಒಳ್ಳೆ ಹಾರ್ತಿದೆ ಪುರೋಹಿತ್ರೆ. ವರ್ಷ ಆಯ್ತಲ್ಲ ಈಗ. ಈಗ ಒಂದು ಕಾಲ್ಗಂಟು ನೋವು, ಈಗ ಈ ಸೊಂಟ ನೋವು ಆಯ್ತು ಮನ್ರಿ. ಕಾಲ್ಗಂಟು ನೋವು. ಅಲ್ಲ, ಆದ್ರೆ ಇಷ್ಟು ಹಾರ್ತಿಯಲ್ಲ ಮರೆ. ಎಂತ ಮಾಡುದು? ವರ್ಷ ಆದ್ರೆ ಇಷ್ಟು ಹಾರ್ತಿ ಅಂದ್ರೆ ಮೊದ್ಲು ಎಷ್ಟು ಹಾರ್ತಿದೆ. ಎತ್ಕಾಲೆ ನಮ್ಗೆ ಹಾರದ ನಿನ್ ತಲೆ ಬಿಸಿ ಅಲ್ಲ, ಅವಳೆಂತ ಹಾರಲ್ಲ ಅಂತ ಗೊತ್ತಾಗ್ತದೆ. ಕೇಳ್ಬೇಕು. ಯಾಕಂದ್ರೆ ಹಾರದ್ದಿನ ಯಜಮಾನ್ರು 2 ಸತಿ ಹಾರ್ದ್ರ, ನಾನ್ 3 ಸತಿ ಹಾರ್ದೆ. ಒಳ್ಳೆ ಲೆಕ್ಕಾಚಾರ. ಇಬ್ರು ಸೇರಿ 2-3 ಸೇರಿ ಹಾರ್ಬಿಟ್ರಿ. ಅಲ್ಲ, ಮನೆಯವರು ಅಂದ್ರೆ ಹಾಗೆ ಸ್ವಾಮಿ, ಸಹಕಾರ ಒಬ್ರಿಗೊಬ್ರು ಇರ್ಬೇಕು. ಎಂತ ಹುಚ್ಚರು ಶಾಂತಿಯ ಇದೆ. ನಾನ್ ಹೇಳಿದ ಹಾರ, ನೀನ್ ಹಾರ ಅಂತ ಹೇಳಿದಲ್ಲ, ಹೂವಿನ ಹಾರ. ಹಾಗಂತ ನಿಮ್ಮ ಮಾತನಾಡುವ ಬಾಯಿಂದ ಹೇಳಬಾರ್ದ ಸ್ವಾಮಿ? ಮತ್ತೆ ಅಲ್ಲಿಂದ ಹೇಳಿದ
ಯಜಮಾನ್ರು ಬಗ್ಗುದಲ್ಲ, ನೀ ಬಗ್ಬೇಕು. ನಮ್ಮ ಮಾಡಿ ಎಂತ ನಿಮ್ಮ ಮಂಡಿ ಎಂತ ಆಯ್ತಿದ ಅಣ್ಣ, ನೀ ಎಂತ ಮನೆ ಕೆಲಸ ತಂದು ಕೊಟ್ರಲ್ಲ, ಹಾಕುದಲ್ವ ಈಗ? ಸರಿ ಮಾಡಿ ಕೊಡು ಅಂತ ಕೊಟ್ಟದ್ ನಾನು. ಅಂದ್ರೆ ನೀನ್ ತಗೊಂಡೋಗ ಅವಳಿ ಹಾಕ್ರೆ ಅವ್ಳು ಮೊದ್ಲೇ ಅವಳು ಬೊಕ್ಕಿ ಬೊಕ್ಕಿ ಎಂತ ಬೊಕ್ಕಿದೆ ತಪ್ಪು, ಎಂತ ತಪ್ಪ ನೀರಿ ಬಿಟ್ರೆ ತಗೊಂಬಲ್ಲ. ಅಂತರ್ಪಟ್ಟ ಅಂತರ್ಪಟ್ಟ ಏನಂತು ಎಲ್ಲ ನಿಮ್ದೇ ವ್ಯವಸ್ಥೆ, ನಂಗೆ ಗೊತ್ತಿಲ್ಲ. ಮನೆ ಎಲ್ಲ ಮಾಡ್ತೀವಿ, ಎಲ್ಲೋ ಗಡ್ಬಿಡಿಗೆ ಇಲ್ಲೇ ಇತ್ತಲ್ಲ. ಏ ಅಲ್ಲಿ ಕಡೆ ಎಂತ ಮಾಡ್ತೀವಿ ಇಚ್ಚಿ ಬಾ. ಹಾ ಹಿಡ್ಕ ಹಿಡ್ಕದ. ನೀ ಎಂತ ಮಾಡ್ತೀಯ? ನಂಗೆ ಗೊತ್ತಿಲ್ಲ ಪುರೋಹಿತ. ನಂದೇ ವ್ಯವಸ್ಥೆಯ. ಎತ್ತಿ 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 ಎತ್ತ ಮ್ಯಾಲ್ ಮ್ಯಾಲ ಎತ್ತ. ಎಂತ ಭಟ್ರೆ ಎಂತ ಮಾಡ್ತಿದ್ದೆ ಅಲ್ಲೇ? ನೀವೇ ಹೇಳಿದ್ದಲ್ವಾ ನಾ ಎತ್ತು ಕೇಳುದಂತ ನೀ ಎತ್ತ ಎತ್ತುತ್ತಾ ಇದೀಯ. ಅಂತರ್ಪಟ್ಟ ಎತ್ತು ಸಾಯಿ ಎಂತದೆ ಹಾ ಹುಡುಗಿ ಹೊರಗೆ, ಇಲ್ಲ ಒಳಗೆ, ಹುಡುಗಿ ಹೊರಗೆ. ಮತ್ತೆ ಹುಡುಗಿ ಒಳಗೆ. ನನ್ ಗೊತ್ತಿಲ್ವಾ? ಅವಳ ಜೊತೆ ನಾನಿದ್ದಲ್ವಾ? ಹಾ, ಹುಡುಗಿ ಒಳಗೆ ಹೆರ್ಗಂತೆ ಹೆರ್ಗೆ. ನಾನು ಹುಚ್ಚರು ಸಂತಿಗೆ ಬಂದ, ಮದುವೆ ಮಟ್ಟಿಗೆ ಬಂದ ಅಂತ ನಂಗೆ ಗೊತ್ತಾಗ್ತದೆ. ಪುರೋಹಿತ, ನಿಂಗೆ ಎಲ್ಲಿ ಸಿಕ್ತು ಮರ ಇದು? ನೀವು ತಲೆ ಬಿಸಿ ಮಾಡುವುದೇ ಬೇಡ. ನಾನು ಕೇಳ, ನೀ ಅಣ್ಣ ನಾವು ಕೇಳ್ಬೇಕಲ್ಲ. ನಾನು ಕೇಳಿದ್ರೆ ಸರಿ ಹೇಳ್ತೀನಿ. ವಿಚಾರ ಗೊತ್ತಾಗ್ತದೆ. ಹುಡುಗಿ ಹೊರಗೆ ಗೊತ್ತದೆ. ಜಾಸ್ತಿ ಏನು ಸುಮ್ಮನಿರ್ರಿ. ಅಣ್ಣ ಎಂತ ಮುಂದಿನ ಮಾತುಕತೆ ಮಾತಾಡ್ತಿದ್ರಿ ಅಂತ ಕೇಳ್ತಾ ಇದ್ದೆ. ಹುಡುಗಿ ಒಳಗ ಹೊರಗ ಅಂದ್ರೆ ಗೌಪ್ಯವಾದ ವಿಷಯ ಅಲ್ವಾ ಇದು? ಹುಟ್ಟನ್ನು ಮಾತಾಡೋದು. ಅದೆಲ್ಲ ಬಾಯ್ ಬಿಟ್ಟು ಹೇಳಿಕ್ ಆಗ್ತದ? ಅಯ್ಯೋ ನನಗೆ ಇವಳೆ ಹೊರಗ ಅವಳ ಹೊರಗ ಅದಲ್ಲ. ನೋಡ ಹಿಡ್ಕ ಹಿಡ್ಕ ಇದೆಯೇನ? ಎಂತ ಮೀನ್ ಕೊಡ್ತಿದ್ಯಲ್ಲೇ? ಅವ್ರಿಗೆ ಕೊಡೋದು ಸುಕ್ಕ ತಿಂದು ಎಂತದ ಮೀನಿರೋದಲ್ಲ ಇಲ್ಲಿ, ಮದುವೆ ಮಂಟಪ ಇದ. ನೋಡ ಇದು ಅಂತರ್ಪಟ ಅಲ್ವಾ? ಈಗ ಹುಡುಗಿಯಲ್ಲಿದ್ದಾಳೆ, ಒಳಗಿದ್ದಾಳೆ. ಅಂತರ್ಪಟದಿಂದ ಹುಡುಗಿ ಹೊರಗೆ ಅಂತ. ಹಾಗೆ ಹೇಳಿಕ್ಕೆ ಆಗುದಿಲ್ವ ನಿಮ್ಗೆ? ಇಲ್ಲ ಇಲ್ಲ ನನ್ನ ಹತ್ರ ಅಂತ ನಿಂತ್ಕೊಂಡ್ರೆ ತದೇವ ಲಗ್ನಂ ಸುದಿನಂತು ದೇವ ತಾರಾವಲಂತು ದೇವ ತಾರಾವಲ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಉಮಾಪತಿ ತ್ರಿಂಗಂ ಮರಾಮಿ ಮುಖನುಡಿ ಮರಾಮಿ ಭಟ್ರಿ ಕಾಡಿಗೆ ಮಮ ಅಂತ ಹೇಳಿಲ್ವಾ? ನೀನು ಅವ್ರಿಗೊಂದು ತೆಗಿಯೇ ಕುಂತ ಎಂತ ಮಾತ ಮಾಮ ಅಂತೆ. ನೀ ಹೇಳ್ಕ ಮಾಮ ಮಾಮ ಅಂತ. ಕೆಲ ಮದುವೆ ಮನೆ ತೆಗ್ದೆ ನೀನು ಪೂರ್ತಿ ಹಿಂಗೆ ಮಾಡಿ ಮಾಮ ಅಂತ. ಸರಿ ಆಯ್ತು. ಇದು ಹಣ ಮಾಡ್ಲಿಕ್ಕಿಲ್ಲ. ಇದು ತಾಳಿ ತಾಳಿ ಬೇಡ ಪುರೋಹಿತ್ರೆ, ಇರ್ತದೆ. ಮತ್ತೆ ಈಗ ಇಲ್ಲೂ ಎರ್ಕೊಂಡು ಎಲ್ಲ ಮುಗಿದ ಮೇಲೆ ತಾಳಿ ತಾಳಿ ಅಂದ್ರೆ ಏನ್ ತಾಳುದು ನಾವು? ಅದಲ್ಲ ಪುಣ್ಯಾತ್ಮ, ಮಾಂಗಲ್ಯ ಸೂತ್ರ. ಓ ಕರ್ಮಣಿ. ಕೋರ್ಮಣಿ ಅಂತ ಬಿಳ್ಮಣಿ ಅಲ್ಲ, ಮತ್ತೆ ಕೋರ್ಮಣಿ ಕರಿಮಣಿ. ಹೌದು. ಹಾ ಕೊರ್ಮಣಿ. ಎಲ್ಲ ವ್ಯವಸ್ಥೆ ನಿಮ್ದೆ ಅಂತ ಹೇಳಿದೆ. ಹೌದಾ? ಮತ್ತೆ ನನ್ನ ಹತ್ರ ಅಂತ ಕೇಳುದು ನೀವು? ಓ ನಿನ್ನೆ ದಿನ ನೀವೇ ಬಾವಿ ಕಟ್ಟೆಲಿದ್ದಾಗ ಆಳನ್ ಕಳಿಸಿ ಹಾ, ಮಂಗಲ್ಯ ಪೂಜೆ ಆಗ್ಬೇಕಂತೆ. ಅವಸರವಾಗಿ ಬರ್ಬೇಕು. ಮರೆ ಒಟ್ಟು ಮನೆ ಬಿಟ್ಟು ಬಂದೆ ಎತ್ಕೊಂತಿ ಮರೆ ಒಟ್ಟು ಇಲ್ಲೇ ಜಾಗ್ರತೆ ಮಾಡ್ಕೊಂಡಿದ್ದೆ ನಾನು. ಏನ್ ಸಿಕ್ಕಿದ್ರು ಎಲ್ಲೋದ್ರೂ ಸೊಂಟಕ್ಕೆ ಹೋಗುದು ನಾವು ಅಲ್ವಾ? ಹೌದೌದು. ಭಟ್ರೆ ಹಾಗೆ ನಾವು. ಈಗ ಒಂದು 5 ಜನ ಮುತ್ತೈದೆಯರು ಯಾರಾದ್ರೂ ಬಂದು ಮುಟ್ಟಿ ಭಟ್ರಿ ಮುಟ್ಲು. ಭಟ್ರನ್ನೇ ಕೊಂತಗತ್ತಾರೆ. ಅಲ್ಲ ನೀವು ಎಂತ ನೀ ಮುಟ್ಟಿಯ? ಹೌದು. ನಿನಗೆ ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ. ಎಂತ ಏನ್ ಭಟ್ರೆ ಏನ್ ಹೇಳ್ತೀರಿ? ಕೆಳಗೆಲ್ಲ ಮೇಲೆ ಇಲ್ಲ ಅಂದ್ರೆ ಏನು ಅರ್ಥ ಏನು? ನೋಡಿ ಸರಿಯಾಗುಂಟು ಇಲ್ಲಿ ನೋಡಿ.
ಹಂಗ್ ತಿರುಗಿದ್ರೆ ಎಂತ ಕಾಣ್ತದೆ? ಅದಲ್ಲ, ಇನ್ನು ಕಾಲಲ್ಲಿ ಕಾಲುಂಗುರ ಇಲ್ಲ, ಕುತ್ತಿಗೆಯಲ್ಲಿ ಕರಿಮಣಿ ಇಲ್ಲ, ನೀ ಅಂತದ ಮದುವೆ ಒಂದು ಆಗ್ಲಿಲ್ಲ ಭಟ್ರೆ. ಪೂರ್ತಿ ಆಯ್ತು ಕಾಣ್ತಲ್ಲ. ಹುಡುಗ ನೋಡಿ ಆಯ್ತು. ಹುಡುಗನ್ ನೋಡಿ ಆಯ್ತಾ? ನಿಶ್ಚಿತಾರ್ಥ ಆಯ್ತಾ? ನೀ ಮುಟ್ಟದ್ ಬೇಡ. ಒಂದ್ 5 ಜನ ಮುತ್ತೈದ್ಯಾರು ಸೀರೆ ಉಟ್ಟೋರು ಯಾರಾದ್ರೂ ಇದ್ರು ಬನ್ನಿ. ಯಾರಿಲ್ಲ ಈಗ. ಬನ್ನಿ ಬನ್ನಿ ಸಾವಿತ್ರಿ ಅಕ್ಕ. ಯಾರು? ಸಾವಿತ್ರಿ ಒಳ್ಳೆ ನಿನ್ನ ಪಕ್ಕ ಬನ್ನಿ ಒಳ್ಳೆ ಸಿಗ್ತೇರು ಇದ್ರೆ ಅಕ್ಕ. ಬನ್ನಿ ನೋಡಿದೆ ಅಕ್ಕ. ಇಲ್ಲ, ಅವ್ರು ಸೀರೆ ಉಡ್ಲಿಲ್ಲ ಇವತ್ತು, ಎಲ್ಲ ಗೋಣಿ ಚೀಲ ಹಾಕೋ ಬಂದಿದ್ರು. ಅದಕ್ಕಾಗಿ ಅವ್ರು ಸೀರೆ ಉಟ್ಟೋದು ಬೇಡ, ನಿಮ್ಮ ನೀವೇ ಮುಟ್ಕೊಳ್ಳಿ ಆಯ್ತಾ? ಮಾಂಗಲ್ಯ ಸೂತ್ರ ಪಕ್ಕದವ್ರಿಗೆ ಕೈ ಹಾಕ್ಬೇಡಿ, ಜಾಗ್ರತೆ. ಇವರಿಗಲ್ಲ, ನಿಮ್ಗೆ ನಿಮ್ಗೆ ಅಂದ್ರೆ ಆಮೇಲೆ ನಿಮ್ಗೆ ಅಂತ. ಮಾಂಗಲ್ಯಂ ತಂತು ನಾನೇನ ಮಮ ಗೊತ್ತಲ್ಲ? ಮಾಮ ಮಾಮ ಅಲ್ಲ ಮಾಮ. ಯಾವ ಮಾಮ? ಮನಿಂದ ತಪ್ಪಿಸ್ಬೇಡ. ಮಾಮ ಮಾಮ ನೀ ಹೇಳುತ್ತಿಲ್ಲ, ಇವ್ರು ಹೇಳ್ಬೇಕು ಮಾಮ ಮಾಮ ಬೇಡ, ತರ್ಸ್ಬೇಡ. ನೋಡ ಮದುವೆ ಮಂಟಪದಲ್ಲಿ ಹೊಡೆದಾಟಾದ್ರು ಆಯ್ತು. ಈಗ ನಾ ಹೇಳುದಲ್ವ ಅದು? ನೀ ಹೇಳುದಲ್ಲ, ಮದುಮಗ ಹೇಳೋದು. ಮಾಂಗಲ್ಯ ತಂತು ನಾನೇನ ಮಮ ಜೀವನ ಕಂಡೆ ಭದ್ರೆ ಯಾದೀನೋ ಶತನಾಶತ ಮಾಂಗಲ್ಯ ಕಟ್ಟ ಒಳ್ಳೆ ಆಯ್ತು ಒಳ್ಳೆ ಮದುವೆ ಆಯ್ತಲ್ಲ? ಮತ್ತೆ ಹಿಂಗ್ ಮಾಡಬಾರ್ದು ಆಯ್ತಲ್ಲ? ಒಳ್ಳೆ ಆಯ್ತು. ಸಾಕಾಯ್ತು. ಇದು ಆಚೆ ಹೋಗ್ಬೇಕ, ನೀ ಆಚೆ ಹೋಗ್ಬೇಕ, ನೀ ನಿಚ್ಚಿ ಬರ, ಆಚೆ ಈಚೆ ಹೋಗ್ಬೇಕ. ಮಾಡ್ಬೇಡ, ಹಂಗ್ ಮಾಡ ಇದು ಮಾಡಂದೆ. ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡ ತಂಗಿ. ಮಂಟಪದಲ್ಲ ಅಂತ ಹೇಸಿಗೆ ಅದೆಲ್ಲ. ಅಣ್ಣ ಎಂತ ಮರ ನೀನು, ಎಂತ ಅಣ್ಣ ಮರ ನೀನು. ನೀವೆಂತ ಪುರೋಹಿತರು? ಎಂತ ಪುರೋಹಿತ? ಮಂಟಪದಲ್ಲಿ ಹೀಗೆ ಮಾಡಿ ಅಂದ್ರೆ ಎಂತದೇ ಅದೆಲ್ಲ ಹೇಸಿಗೆ. ನಾನ್ ಹೇಳಿದ್ದಲ್ಲ, ಬೆರಳು ನೀಗ್ ಮಾಡ ಅಂತ ಹೇಳದ. ಮತ್ತೆಂತ ಭಯ ಆಗ್ತೇ ಮರ ನೀನು ಹೀಗ್ ಮಾಡ. ನಾನು ಹೇಳ್ದಾಗ್ಲಿ ಆಯ್ತಾ? ನೀವು ಮದುವೆ ನಾನು ಮಧ್ಯಾಹ್ನ ಅಲ್ಲ ಅಗ್ನಿ ಉಂಟು ಮರೆಯ ಬೆಂಕಿ ಇತ್ತು ನಿನ್ನ, ಮತ್ತೆ ಬೆಂಕಿ ಮೇಲೆ ಹಾರೋಣ. ರಾಶಿ ಹಾಕಿರ್ತಾನೆ. ಇಲ್ಲಿ ಎಷ್ಟು ಜೋಡಿ ಮದುವೆ ಆಗ್ತಿದ್ದಿಲ್ಲ? ಜೋಡಿ ಜೋಡಿ ಮತ್ತೆಂತದೆ? ಎಷ್ಟು ಮದುವೆ ಆಗ್ತದೆ? ಎಷ್ಟು ಒಂದೇ ಅಲ್ಲ ಅವರಿಗೆ? ಮತ್ ನಿಂದೆಂತದ ಇದೆ? ಹೇಳಿದ್ರಲ್ಲ ಪುರೋಹಿತ್ರೆ, ಹೀಗೆ ಮಾಡ್ಕೊಂಡು ಸುತ್ತು ಬರ್ಬೇಕು ಅಂತ ಹೇಳಿಲ್ವ ನೀವು? ಯಾರು ಸುತ್ತುವರಬೇಕಂತ ಗೊತ್ತಿಲ್ಲ ನಿಂಗೆ? ಅಂದ್ರೆ ಮದುವೆ ಆಗ್ತಾ ಇರೋದವ್ರು ಅವ್ರು ಸುತ್ತುವರಬೇಕು ಬಿಟ್ರೆ ನೀ ಎಂತದ? ನಮ್ಮ ಹತ್ರ ಬರಬೇಡ ಅಂತ ಹೇಳಿದ್ರ ನೀವು? ಒಂದು ವಿಷಯ ಹೇಳ, ನಿಮ್ದೇ ತಪ್ಪು ಭಟ್ರೆ. ಮತ್ತೆ ನಮ್ಮ ಯಜಮಾನದೇನು ತಪ್ಪಿಲ್ಲ. ಗೊತ್ತಾಯ್ತಲ್ಲ? ಇದನ್ನ ಆದಷ್ಟು ಬೇಗ ಓಡಿಸುತ್ತೆ. ನಂಗೆ ಬೇಡ. ಯಾಕೆ? ಎಂತದ ನಮ್ಮನೆಯವಳ ಮೇಲೆ ನಿಮ್ಗೆ ಯಾಕೆ ಸಿಕ್ತು? ನಿಮ್ಗೆ ಯಾಕೆ? ಎಂತದ ಮತ್ತೆ ಇಬ್ಬಿಬ್ರು ಎಂತದ? ನಿಮ್ದು ಎಂತ ಜೋಡಿ? ನಿಮ್ಗೆ ಸಾವಿತ್ರಿ ಸುದ್ದಿ ನಾನ್ ಬಂದಿನ. ನನ್ನ ಹೆಂಡತಿ ಸಾವಿತ್ರಿ ಅಂತ ಹೇಳಿದ್ಯಾರ? ಗಾಯತ್ರಿ ಮಾರ್ತಿ. ನೀವು ಬರಕಿಲ್ಲ, ಇವರೇ ಬರ್ಬೇಕು. ಸರ್ವೇಚ ರಾಜಿಪಮಣಿಮಯ ರತ್ನಪೀಠದಲ್ಲಿ ರಾಜಾದಿರಾಜ ಚಂದ್ರಹಾಸಗೊಳ್ಳಿರಲು ರಾಜಭವನಕ್ಕೆ ವಿಷಯಡಿಯುತ್ತಿರಲು ರಾಜಮನೆಯಲು ಪರಿಮಾಣದಲ್ಲಿ ರಾಜಿಸುವಾರಲಿ ಬೆಳೆಯಿದರು ಶೋಭಾ
ಹುಡುಗ್ರೆ ಹುಡುಗ್ರೆ ಬರೀ ಆಮೇಲೆ ಆಶೀರ್ವಾದ ತಗೊಳ್ಬೇಕಲ್ಲ. ಹಾ, ಆಶೀರ್ವಾದ ಆಶೀರ್ವಾದ. ಹಾ. ಈ ವರ್ಷ 2 ಕಾಲ ಆಯ್ತು, ಮುಂದಿನ ವರ್ಷ 4 ಕಾಲ ಆಗ್ಲಿ. 4 ಕಾಲ ಅಂದ್ರೆ ಏನ್ ಭಟ್ರೆ? ನಿನ್ನ ಹತ್ರ ಹೇಳ್ದ ಹೇಳಿದ್ದು ನಾನು ಮುಂದೆ ಬೇಡ್ವಾ? ಅರಿಗೆ ಮಾಡ್ತೀಯ. 4 ಕಾಲ ಅಂತ ಹೇಳಿದ್ರೆ ಈಗ 2 ಕಾಲ ಅಲ್ಲ, ಮುಂದೆ ಮತ್ತೊಂದು ಮಕ್ಕಳಾಗ್ಲಿ ಅಂತ ಹೇಳಿದ್ ನಾನು. ಶುಭವಾಗ್ಲಿ ಶುಭವಾಗ್ಲಿ. ಅಣ್ಣನೊಂದು ಆಶೀರ್ವಾದ ತಗೊಳ್ಳಿ. ಪುರೋಹಿತ್ರೆ, ಹಾ. ನಾನು ನಿಮ್ಮ ಹಾಗೆ ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡಲ್ಲ. ಭಾರಿ ಒಳ್ಳೇದು. ತಂದೆ ಸ್ಥಾನದಲ್ಲಿ ಇದೆಯಲ್ಲ, ಒಂದು ಆಶೀರ್ವಾದ ಮಾಡಿ ಒಳ್ಳೇದಾಗುತ್ತೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಮಾಡದ್ ಎಂತದ್ದು ಇದು? ಮದುವೆ ಆಯ್ತಲ್ಲ ಈಗ? ಎಂತ ತಿಥಿ ಮಾಡಿದ್ದೆ ನಾನು ಇಲ್ಲಿ? ಮದುವೆ ಆಯ್ತಲ್ಲ? ಮದ್ವೆ ಆಯ್ತು, ಕಲ್ಯಾಣ ಆಗೋಯ್ತು, ಮತ್ತೆಂತದ ಶೀಘ್ರಮೇವ ಅಂತ ಹೇಳಿ ಮತ್ತೊಂದು ಆಗೋದಂತ ಹೇಳೋದು ಅವಳ? ಅದೆಲ್ಲ ಒಂದೇ. ಸರಿ ಮಾಡಿ ಹೇಳ. ಎಂತ ಮಾಡುದು ಈಗ? ಆ? ಎಂತ ಹೇಳುದು? ಆಶೀರ್ವಾದ ಮಾಡಿ ಸಾಕ. ಪುರೋಹಿತರು ಹೇಳಿದ ಹಾಗೆ ಆಗ್ಲಿ, ಒಳ್ಳೇದಾಗ್ಲಿ. ಪುರೋಹಿತರು ಹೇಳ್ತಾರೆ. ಆಗ್ಲಿ. ಕೇಳ್ತಾ ಇದ್ಯಾ? ಹುಡುಗರೆ ಉಡುಗೊರೆ ನೋಡಿ, ಬ್ರಾಹ್ಮಣರಿಂದ ಮೊದಲ ಹುಡುಗಿಯರೇ ಅಂತೆ. ಬ್ರಹ್ಮ ಪ್ರಸಾದ ಮೊದಲಾಗ್ಬೇಕು. ಭಟ್ರೆ ಪ್ರಸಾದ ಕೊಡಿ. ಪ್ರಸಾದ ಕೊಡಿ. ಕುಲಪುರೋಹಿತರಿಂದ ಕುಲಪುರೋಹಿತರಿಂದ ಉಡುಗೊರೆ ಬರ್ಬೇಕಾರೆ ಅಂತ ಹಿಡ್ಕೊಂಡು ಬರ್ಲಿಲ್ಲ ಮರೆ ಅಂತ ತರ್ಸಬೇಡ. ನಾವು ಅದು ನಿನ್ನ ಯಜಮಾನಿಕೆಯಲ್ಲಿ ಮದುವೆ ಅಂದ್ಮೇಲೆ ನಾವು ಬೇರೆ ಈ ಕಡೆಯಿಂದ ತರುದೇ ಬೇಡ, ನಾವು ಹಿಡ್ಕೊಂಡೇ ಬರೋದು, ಇದೇ ಸಾಕು. ನೋಡಿ, ಇದು ನಂದಲ್ಲ, ಇದು ಮತ್ತೆ ಇದು ನನ್ನ ಅಪ್ಪ ಇದು ಅಟ್ಟದ ಮೇಲೆ ಇಟ್ಟಿದ್ನ. ಈಗ ಬೇಕಾಯ್ತದ, ಅದಕ್ಕೆ ತೆಗಿತಾ ಇದ್ದೆ. 108 ಹೊಟ್ಟಿ ಇತ್ತು ಮಾರೆ. ಹೊಡಿಯ ವಧುವರರಿಗೆ ಪುರೋಹಿತರಿಂದ ಉಡುಗೊರೆ. ಆಯ್ತು. ಏನಂತಂದ್ರೆ ಏನ್ ಹೇಳಿಲ್ಲ ಯಾರು? ಇಲ್ಲಪ್ಪ, ಈಗ ಪುರೋಹಿತರಿಗೆ ವಧುವರರಿಗೆ ಉಡುಗೊರೆ ಅಂತೆ. ಆಯ್ತಾಯ್ತು. ಎಲ್ಲಿ ಯಾರು ತರ್ಸುದ್ ಬೇಡ, ಸುಲಭ ಉಂಟು. ಈಗ ನಾವು ಕೊಟ್ಟದ್ದು ನಮ್ಗೆ ಹಿಂಗ್ ತಿರುಗಿ ಕೊಟ್ರೆ ಆಯ್ತು. ಹೌದಾಯ್ತು. ಅಲ್ಲ, ಎಲ್ಲೋಯ್ತದ? ಸೇರ್ತು ಅಲ್ಲ, ಈಗ ಕೊಟ್ಟದ್ದು ಸೇರ್ಬೇಕಂತ ಸೇರ್ತು. ಬೇಡ, ಬ್ರಾಹ್ಮಣರದ ಮತ್ತೆ ಶಾಪ ಹಾಕ್ತೇನೆ ಮತ್ತೆ. ನಮ್ಮ ಹತ್ರ ಇಲ್ಲ. ಭಟ್ರದ್ದು ಎಲ್ಲೋಯ್ತು? ಓಯ್, ಇಲ್ಲ. ಎಂತ ಕೊಟ್ಟು? ಎಂತ? ಇದು ಗಂಡೇನಾ? ಇಲ್ಲ ಇಲ್ಲ. ಓಯ್ ಓಯ್, ನೀನು ಸ್ವಲ್ಪ ತಿರುಗಿ. ಆಚೆಗಲ್ಲ, ಈಚೆ ತಿರ್ಗ. ಎಂತದ್ದು? ಅವಾಗಿಲ್ಲ ಆಗಿತ್ತಿ, ಹೆಂಗ್ ಬಂತದ? ಇಲ್ಲಿ ಬಂದ್ ಮೇಲಾಗಿತ್ತು. ಎಂತ ಮಾಡಿದ್ಯಾ? ಗೊತ್ತಿಲ್ಲ. ಯಜಮಾನ ಏನ್ ಮಾಡ್ಲಿಲ್ಲ, ಅವ್ರನ್ನ ಯಾಕೆ ನೋಡುದು? ಮತ್ತೆ ಇಲ್ಲಿ ಬಂದ. ಎಂತದ್ದು? ಅದು ಎಂತ ತೆಗಿಯದ ಬಿಚ್ಚದ. ಹಾಳು ಬಿದ್ದ, ಎಲ್ಲೆಲ್ಲಿ ಹಾಕೊಂತೀಯ ಮತ್ತೆ. ಓ, ಮುಟ್ಲಿಕ್ಕಿಲ್ಲ ಮಂತ್ರದಲ್ಲಿ. ಗಟ್ಟಿ ಹೇಳಿ. ಕೆಲವೊಂದೆಲ್ಲ ಗಟ್ಟಿ ಹೇಳಲಿಕ್ಕಿಲ್ಲ. ನಿಂಗೆಂತ ಅಧಿಕ ಪ್ರಸಂಗ ನಿತ್ಕಾಲಿ. ಕಡಿ ಕೊನೆಗೆ ಸ್ವಾಹ ಅಂತ ಹೇಳಿ. ಆಯ್ತಪ್ಪ, ನಮ್ಗೆ ಸಿಕ್ತಲ್ಲ, ಸಾಕಾಯ್ತು. ಹಾ, ಈಗ ಕೈ ಒಪ್ಸು. ಮಗ ನೋಡು, ಸಭಿಕರೆಲ್ಲ ಇದ್ರಲ್ಲ, ಅವರಿಗೆಲ್ಲ ಒಂದು ಕೈ ಮುಗಿದು ಒಂದು ನಾನು ಹೇಳ್ದಾಗೆ ನೀನು ಹೇಳ್ಬೇಕಾಯ್ತಾ? ಆತ್ಮೀಯ ಸೇರಿದಂತಹ ಎಲ್ಲ ಸಭಿಕರಿಗೆ ಒಂದು ವಿನಂತಿ. ಈಗ ತಾನೇ ನಾನಷ್ಟೇ ಮದುವೆ ಆಗಿದ್ದೇನೆ. ಗಟ್ಟಿ ಮಾತಾಡ, ಊಟ ಮಾಡ್ಲೇನ ಮಧ್ಯಾಹ್ನ? ಗಟ್ಟಿ ಮಾತಾಡ. ಎಲ್ಲಿದ್ದ? ಮದುವೆ ಆಗಿದ್ದೇನೆ. ಆಯ್ತು, ಗಟ್ಟಿ ಮೇಲೆ ತಗೋಬೇಡ, ತಡಿ. ಆಯ್ತು, ಅಷ್ಟೇ. ಹದದಲ್ಲಿ ಹೋಗುವ ಸಾಕು. ಅದಕ್ಕಾಗಿ ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಆದ್ರಿಂದ ನೀವೆಲ್ಲ ಒಂದು ಆಶೀರ್ವಾದ ಮಾಡಿ ಹರಸಿ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೀ ಬದಿ ಹೋಗು. ಬಾ, ನೀನು ಅಷ್ಟೇ ಹೇಳ್ದಾಗೆ ಹೇಳ್ಬೇಕಾಯ್ತಾ?
ಆತ್ಮೀಯ ಆತ್ಮೀಯ ಸೇರಿದಂತ ಸಭಿಕರಲ್ಲಿ ಸೇರಿದಂತಹ ಸಭಿಕರಲ್ಲಿ ನಿಮ್ಗೂ ಸ್ವರ ಇಲ್ಲ ಈ ವರ್ಷ ಗಟ್ಟಿ ಗಟ್ಟಿ ಮಾತಾಡ್ಬೇಕು ಹಾ ಸೇರಿದಂತ ಸಭಿಕರಲ್ಲಿ ಸೇರಿದಂತಹ ಸಭಿಕರಲ್ಲಿ ಇಲ್ಲಪ್ಪ ಎಂತ ಆಯ್ತು ನಿಂಗೆ ನಾ ಇಷ್ಟೇ ಮಾತಾಡ ಹೆಣ್ಮಕ್ಳು ಸ್ವರ್ವೇ ಆಗಿಬಿಟ್ರಿ ಮಕ್ಕಳು ಸ್ವರ ಪಾಟಿ ಏನ್ರ ಹಾಗೆ ಸಾಯ್ತೀನಿ ನಾನು ಅದಕ್ಕಾಗಿ ಅದಕ್ಕಾಗಿ ನಾನು ಯಾವ್ದಕ್ಕಾಗಿ ಅಲ್ಲ ಯಾವ್ದಕ್ಕಾಗಿ ಹೇಳಿಲ್ಲ? ಸೇರಿದಂತ ಸಭಿಕರಲ್ಲಿ ವಿನಂತಿ ಅದಕ್ಕಾಗಿ ಅದಕ್ಕಾಗಿ ನಾನು ಈಗಷ್ಟೇ ಮದುವೆ ಆಗಿದ್ದೇನೆ ಹೌದು ಆದ್ರಿಂದ ನಾನು ಗಂಡನ ಮನೆಗೆ ಸೇರೋಳಿದ್ದೇನೆ ಇದ್ದೇನೆ ಅದಕ್ಕಾಗಿ ಅದಕ್ಕಾಗಿ ನನ್ನನ್ನು ಹರಿಸಿ ಕಳಿಸಬೇಕಾಗಿ ಕಳಿಸಿ ವಿನಂತಿ. ವಿನಂತಿ ಆಯ್ತು. ಎಂತ 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 ಒಳ್ಳೆದಂತೆ ಗಣ ನೀರು ಬರ್ತಲ್ಲ ಎಲ್ಲಿಂದ ತಾಗ್ಸ ಅಲ್ಲಿ ತಾಗ್ಸುದಾ ಅವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳಲ್ಲ ಅದಕ್ಕಾಗಿ ನಂಗೆ ದುಃಖ ಆಗಿತ್ತು ನನ್ಗೆ ಅವಾಗ ಅದೇ ಮಂಡಿ ಬಿಸಿ ನೀ ಹೇಳಿದಲ್ಲ ಹುಡುಗ ನೋಡ್ಕೊಂಡು ಹೋಗಿರತ್ತೆ ಆ ಓಡಿ ಹೋದ ನೀನ್ ಹಿಂಗ್ ಕೂಗ್ರೆ ಯಾರು ನಿಲ್ತಲ್ಲ ನಾನು ಎಲ್ಲ ಓಡೋಗುದೆ ಮದುವೆ ಅವಳಿಗೆ ತಲೆ ಬಿಸಿ ಮಾಡ್ಕೊಳ್ಬೇಡ ನಿಂಗೆ ಎಲ್ಲ ವ್ಯವಸ್ಥೆ ಮಾಡುವ ಆಯ್ತಾ ಈಗ ಅಪ್ಪಯ್ಯ ಇಲ್ಲ ಅಲ್ಲ ಈಗ ತಂದೆ ಸ್ಥಾನದಲ್ಲಿ ನೀನಿದ್ಯಾ ಒಂದು ಕೈ ಒಪ್ಸಿ ಅವ್ರನ್ನ ಕಳಿಸ್ಕೊಡೋ ಜವಾಬ್ದಾರಿ ಅದಕ್ಕಾಗಿ ಅಂದ್ರೆ ಒಂದು ಕೈ ಎತ್ತಿ ಕೊಡ್ಬೇಕು ಹ? ಹ? ಏ, ಹ. ಕೈ ಎತ್ಕೊಡ ಆಯ್ತಲ್ಲ ಕೈ ಎತ್ತೇ ಕೊಟ್ಟಿದ್ದೀನಿ. ಒಂದು ಒಳ್ಳೆ ಒಳ್ಳೆ ಮಾತು ಎರಡು ಮಾತು ಸಂತೋಷದಲ್ಲಿ ಭಾವ, ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ ಸಲಹಿದವರು ನಾವಿದ್ದೇವೆ. ಈಗ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಹಾಗಾಗಿ ನನ್ನ ತಂಗಿಯನ್ನ ಒಳ್ಳೆಯ ರೀತಿಯಿಂದ ಸಾಕಿ ಸಲಹೆ ನೀವು ನೋಡಿಕೊಳ್ಬೇಕು. ಒಂದು ಉಳಿದ ಕಾರ್ಯಕ್ರಮ ಎಲ್ಲ ಆ ಕಡೆ ಒಳಗಡೆ ಒಳಗಡೆ ಪುರೋಹಿತ್ರೆ, ಬಹಳ ಸಂತೋಷವಾಯ್ತು. ಒಳ್ಳೇದು ಒಳ್ಳೇದು ಶೀಘ್ರ ಅತಿ ಶೀಘ್ರವಾಗಿ ಇಲ್ಲಿಯವರೆಗೆ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟವರು ನೀವಿದ್ದೀರಿ. ಮತ್ತೆ ಧನ್ಯವಾದಗಳೊಂದಿಗೆ ಮತ್ತೆ ಸಿಗುವ. ಎಂತ ಕಥೆ ಎಂತ ಇದು ಹ? ಅಲ್ಲ ಮರೆಯ ಒಳ್ಳೆ ಸಂತೋಷದಲ್ಲಿ ಒಳ್ಳೆ ಚಂದವಾಗಿ ಮದುವೆ ಮಾಡಿಸದ್ ನಾನು ಅಲ್ಲ ಮದುವೆ ಮಾಡಿಸೋ ಪೂರೈತರಿಗೆ ಎಂತ ದಕ್ಷಿಣೆ ಇಲ್ಲದೆ ಒಟ್ಟರಸಿ ಕಳ್ಸುದ ಮರೆ ಕ್ಷಮಿಸ್ಬೇಕು, ಹ. ನನಗೆ ಹ. ಅರ್ಥ ಆಗ್ಲಿಲ್ಲ. ವ್ಯವಸ್ಥೆ ಮಾಡ್ತೇನೆ. ಯಾರಲ್ಲಿ ಯಾರಿಲ್ಲ ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಬಿಗಿದು ಕೊಡಿ. ಕೆಟ್ಟು ತಿನ್ನ ಜನ ನಾನಲ್ಲ ಎಂತ ಮುಷ್ಟಿ ಬಿಗಿದು ಕೊಡಿ ಎಂತ ನಾನು ಬೆನ್ನೆ ಅಂತ ಗಟ್ಟಿ ಇತ್ತಂತ ಹೇಳುದ ಹಾಗಲ್ಲ ಪುರೋಹಿತ್ರೆ, ಮತ್ತೆಂತದ್ದು ಬ್ರಾಹ್ಮಣರು ಬರ್ತಾರೆ, ಹ. ಲೆಕ್ಕ ಮಾಡುವುದು ಬೇಡ, ಹ. ಬಾಚಿ ಬಾಚಿ ಕೊಡಿ. ಕಡಿಮೆ ಆದ್ರೆ ಕಡಿಮೆ ಕಡಿಮೆ ಬಿತ್ತಂತೆ. ಹ. ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಹ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಉಂಟು, ಎಬ್ಬಿಸಿ ಹೊಂಡ ಬೀಳ್ತದೆ. ಬ್ರಾಹ್ಮಣರು ಬಂದು ಬಿದ್ದಾರು, ಹೊಂಡ ಹಾಕಿ ಮುಚ್ಚಿಬಿಡಿ. ಎಂತ ನಾನು ಕೊಂತಗಿಲಿಕ್ ನೋಡ್ತಾ ಇದ್ದೇನೆ ನಿನ್ನ ಅಂದ್ರೆ ಎಂತ ಹೊಂಡಕ್ಕೆ ಏನು ಬ್ರಾಹ್ಮಣರ ಹಾಕಿ ಮುಚ್ಚುವುದ ಅಲ್ಲೇ ಹಾಗಲ್ಲ, ಮತ್ತೆ ಕೊಪ್ಪರಿಗೆ ಎಬ್ಬಿಸಿದಾಗ ಹೊಂಡ ಬೀಳುವುದಿಲ್ವೋ, ಆಹಾ. ಅಷ್ಟೊತ್ತಿಗೆ ನೀವು ಹೋಗಿ ಗೊತ್ತಾಗದೆ ಹೊಂಡಕ್ಕೆ ಬಿದ್ರೆ ಬಿದ್ದಾರು ಮುಂಜಾಗ್ರತೆ ಅಷ್ಟ್ರ ಒಳಗೆ ಮಣ್ಣು ಹಾಕಿ ಮುಚ್ಚಿ. ಹೌದಾ? ಓ ಹ. ಸಮಾಧಾನ ಆಯ್ತಂತೆ. ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಮಾಡ್ಕೊಂಡೆ ಹೋಗಿ ಆಯ್ತಾ